ನಾವು ಬಹಳಷ್ಟು ಸಲ ಏನೋ ತೊಂದರೆ ಬಂದಾಗ, ಯಾರಿಂದನೋ ಹಿಂಸೆ ಆಗ್ತಾ ಇದ್ದಾಗ ಅನ್ಕೋತೀವಿ, ಏನ್ ನನ್ನ ಕರ್ಮನೋ ಇಲ್ಲಿ ಇವ್ರ ಜೊತೆ ಹೇಗೋದು ಅಂತ. ಇನ್ನು ಕೆಲವು ಸಲ ಯಾವ್ದಾದ್ರು ನಮ್ಗೆ ಇಷ್ಟಪಟ್ಟವರು, ನಾವು ತುಂಬಾ ಹತ್ರವಾಗಿರೋರು ದೂರ ಆಗೋದಾಗ್ಲೂ, ಛೇ ಯಾಕೆ ಹೀಗಾಗೋಯ್ತು, ಅವರು ಯಾಕೆ ಇರಲಿಲ್ಲ ನಮ್ಮ ಜೊತೆ, ಯಾಕೆ ಬಿಟ್ಟು ಹೊಟ್ಟೋದ್ರು ಅಂತ ಅನ್ಕೋತೀವಿ. ಅದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ಉತ್ತರ ಇದೆ ನೋಡಿ. ನೀವು DVG ಬಗ್ಗೆ ಕೇಳಿರ್ಬೋದು. ಅವ್ರದ್ದೊಂದು ಪದ್ಯ ಇದೆ, ಅದನ್ನು ಹೇಳಿ ನಾನು ಮುಂದುವರಿಸ್ತೀನಿ. ಒಂದಗಳು ಹೆಚ್ಚಿರದು, ಒಂದಗಳು ಕೊರೆಯಿರದು, ತಿಂದು ನಿನ್ನನ್ನ ಋಣ ತೀರುತ್ತಲೆ ಪಯಣ, ಹಿಂದಾಗದೊಂದು ಕ್ಷಣ ಮುಂದಕುಂ ಕದಿರದು, ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ಅವ್ರು ಹೇಳೋದು, ಒಂದಗಳು ಹೆಚ್ಚು ಆಗಲ್ಲ, ಒಂದಗಳು ಕಡಿಮೆನೂ ಆಗಲ್ಲ. ನಮ್ಮ ಎಷ್ಟು ಅನ್ನದ ಋಣ ಇರುತ್ತೋ ಅದು ತೀರಿದ ತಕ್ಷಣ ನಮ್ಮ ಪಯಣ ಮುಕ್ತಾಯ ಆಗುತ್ತೆ ಅಲ್ಲಿಗೆ. ಇದೆಲ್ಲ ಆಲ್ರೆಡಿ ಬರ್ತಿರೋ ಲೆಕ್ಕ. ಆ ಲೆಕ್ಕ ಕರೆಕ್ಟಾಗಿ ಎಷ್ಟು ಯಾರಿಗೆ ಏನು ಸಿಕ್ಕಬೇಕೋ ಅಷ್ಟೇ ಸಿಕ್ಕೋದು. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಇದು ಹಿಸ್ಟ್ರಿಯಿಂದ, ರಾಮಾಯಣ ಮತ್ತೆ ಮಹಾಭಾರತದಿಂದ. ಏನಾಗತ್ತೆ, ಇದು ನಿಮಗೆ ಗೊತ್ತಿರತ್ತೆ. ದಶರಥಂಗೆ ಕೈಕೇಯಿ ಹೇಳ್ತಾಳೆ ರಾಮನ್ನ ವನವಾಸ ಕಳಿಸ್ಬೇಕು ಅಂತ. ದಶರಥ ರಾಮನ್ ಕರೆದ್ಬಿಟ್ಟು ನೀನು ವನವಾಸಕ್ಕೆ ಹೋಗ್ಬೇಕಪ್ಪ ಅಂದಾಗ ರಾಮ ಒಪ್ಕೋತಾನೆ. ರಾಮಂಗೆ ಮುಂಚೆನೆ ಗೊತ್ತಿರುತ್ತೆ ಈ ಥರ 14 ವರ್ಷ ವನವಾಸಕ್ಕೆ ಹೋಗ್ಬೇಕು ಅಂತೆಲ್ಲ. ಅವನೇನು ಬೇಜಾರು ಮಾಡ್ಕೊಳ್ಳಲ್ಲ. ರಾಮಗೆ ಸರಿ ಅಂತ ಒಪ್ಕೋತಾನೆ. ಆಯ್ತು. ಆದ್ರೆ ಏನಾಗುತ್ತೆ, ತಕ್ಷಣ ಈ ವಿಷಯ ಗೊತ್ತಾಗಿದ ತಕ್ಷಣ ಕೌಸಲ್ಯ ಬರ್ತಾಳೆ. ರಾಮನ್ ತಾಯಿ ಅಲ್ವಾ ಕೌಸಲ್ಯ. ಅವಳು ಬಂದ್ಬಿಟ್ಟು, ನೀನ್ ಹೇಗೆ ಈ ತರ ಒಪ್ಕೊಳ್ಳೋದು, ನನ್ ಬಗ್ಗೆ ನೀನ್ ಯೋಚನೆ ಮಾಡ್ಲಿಲ್ವಾ, ನಾನ್ 14 ವರ್ಷ ನನ್ ಮಗನ್ ಬಿಟ್ಬಿಟ್ಟಿರ್ಬೇಕಲ್ವಾ, ಇದು ನನಗ್ ಅನ್ಯಾಯ ಅಲ್ವಾ, ಇದು ನಾನು ಒಪ್ಪಲ್ಲ ಅಂತ ಹೇಳ್ತಾಳೆ. ಅವಾಗ ರಾಮ ಹೇಳ್ತಾನೆ, ನೋಡಮ್ಮ, ನಿಂಗೆ ಏನು ಸಿಕ್ಕಬೇಕು ಅದು ನಿಂಗೆ ಸಿಕ್ಕತ್ತೆ. ಈ 14 ವರ್ಷ ಏನ್ ನಿಂಗೆ ನಾನು ನಿನ್ ಜೊತೆ ಇರಲ್ವೋ, ಆ 14 ವರ್ಷ ನಿನ್ ಜೊತೆ ನಾನು ಒಂದ್ಸಲ ಇರ್ತೀನಿ ಅಂತ. ಆಮೇಲೆ ಏನಾಗತ್ತೆ, ಇದು ರಾಮಾಯಣದಲ್ಲಿ ಆಯ್ತು. ಅವ್ನು 14 ವರ್ಷ ಹೊರಟೋಗಿದ್ದ. ಆಮೇಲೆ ಇದರಲ್ಲಿ ರಾಮಾಯಣದಲ್ಲಿ, ಐ ಮೀನ್ ಮಹಾಭಾರತದಲ್ಲಿ, ದ್ವಾಪರ ಯುಗದಲ್ಲಿ ಕೃಷ್ಣ ಹುಟ್ಟು ಬರ್ತಾನಲ್ಲ ದೇವಕಿ ಗರ್ಭದಿಂದ. ಅವಾಗ ಅವನ್ನ ಕರ್ಕೊಂಡು ಹೋಗಿ ಯಶೋಧ ಹತ್ರ ಬಿಟ್ಬಿಟ್ಟು ಬರ್ತಾನೆ. ಅದು ಕೌಸಲ್ಯದೇ ಇನ್ನೊಂದು ಏನಂತಾರೆ, ಮುಂದಿನ ಅಲ್ಲಿ ಕೌಸಲ್ಯನೇ ಯಶೋಧೆಯಾಗಿ ಹುಟ್ಟಿರ್ತಾಳೆ. ಸೊ ಕೃಷ್ಣ ಅಲ್ಲಿ ರಾಮ, ಇಲ್ಲಿದ್ದ ರಾಮ ಅಲ್ಲಿ ಕೃಷ್ಣ ಆಗಿ 14 ವರ್ಷ, ಕರೆಕ್ಟಾಗಿ 14 ವರ್ಷನೇ ಇರ್ತಾನೆ. ಆಮೇಲೆ ಒಂದ್ಸಲ ಬಿಟ್ಟು ಬಂದ್ಮೇಲೆ ಅವ್ನು ವಾಪಸ್ ಹೋಗಲ್ಲ. ಏನಂತಾರೆ ಅಂದ್ರೆ, ಒಂದು ಪಿನ್ ಕೂಡ ಯಾರ ಹತ್ರ ಆದ್ರೂ ತಗೊಂಡ್ ಬಂದ್ರೆ ನಾವು ಅದನ್ನ ತೀರ್ಸಕ್ ವಾಪಸ್ ಬರ್ಲೇಬೇಕು. ಆಮೇಲೆ ಎಷ್ಟಿರುತ್ತೋ ಋಣ ಅಷ್ಟೇ. ಅದನ್ನ ತೀರ್ಸಿದ್ಮೇಲೆ ತಿರ್ಗಾ ನೀವು ಬೇಕು ಅಂದ್ರೂ ಅಲ್ಲಿಗೆ ಹೋಗಕ್ಕಾಗಲ್ಲ.